Welcome students. In this chapter, we will study about object life cycle in C Sharp. Why this object life cycle is required in this chapter. The chapter is about exception handling in C Sharp. So in a program, we have to declare a variable or object before we going to use it. ನಾವು ಒಂದು ಪ್ರೋಗ್ರಾಮ್ನಲ್ಲಿ ಆಬ್ಜೆಕ್ಟ್ನ ಡಿಕ್ಲೇರ್ ಮಾಡಬೇಕಾಗತ್ತೆ ನಾವು ಅದನ್ನು ಬಳಸೋಕ್ಕೂ ಮುಂಚೆ. ಒಂದು ಆಬ್ಜೆಕ್ಟ್ ಡಿಕ್ಲೇರ್ ಆದಾಗ ಅದಕ್ಕೆ ಅದರಲ್ಲಿ ಕೆಲವೊಂದು ಫೀಲ್ಡ್ಸ್ ಇರುತ್ತೆ, ಪ್ರಾಪರ್ಟೀಸ್ ಇರುತ್ತೆ ಆ್ಯಂಡ್ ಮೆಥಡ್ಸ್ ಇರುತ್ತೆ. ಇವುಗಳನ್ನ ನಾವು ಒಂದು ಮೆಮೊರಿ ಲೊಕೇಶನಲ್ಲಿ ಅಲೋಕೇಟ್ ಮಾಡಬೇಕಾಗಿರುತ್ತೆ. ದಿಸ್ ಪ್ರೋಸೆಸ್ ಆಫ್ ಅಲೋಕೇಟಿಂಗ್ ಮೆಮೊರಿ ಈಸ್ ಅ ಬಿಗಿನಿಂಗ್ ಆಫ್ ಆಬ್ಜೆಕ್ಟ್ ಲೈಫ್ ಸೈಕಲ್. ಆಬ್ಜೆಕ್ಟಲ್ಲಿ ಫಸ್ಟ್ ಅದಕ್ಕೆ ಮೆಮೊರಿ ಅಲೋಕೇಟ್ ಮಾಡಬೇಕು. ಈ ಮೆಮೊರಿ ಅಲೋಕೇಟ್ ಯಾವ ರೀತಿ ಮಾಡುತ್ತೆ? ಸೊ ನೀವು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಕೀವರ್ಡ್ನ ಯೂಸ್ ಮಾಡ್ತೀರಾ, ನ್ಯೂ ಅಂತ ಒಂದು ಕೀವರ್ಡ್ನ ಯೂಸ್ ಮಾಡ್ತೀರಾ. ಆ ನ್ಯೂ ಕೀವರ್ಡ್ ಯೂಸ್ ಮಾಡಿ ಡಿಕ್ಲೇರ್ ಮಾಡಿದ ತಕ್ಷಣ ಒಂದು ಸೆಟ್ ಆಫ್ ಮೆಮೊರಿ ಲೊಕೇಶನ್ ಆರ್ ಬ್ಲಾಕ್ ಆಫ್ ಮೆಮೊರಿ ಈಸ್ ಗೋಯಿಂಗ್ ಟು ಅಲೋಕೇಟೆಡ್ ಟು ದ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ಗೆ ಆ ಬ್ಲಾಕ್ ಆಫ್ ಮೆಮೊರಿ ಅಲೋಕೇಟ್ ಆಗುತ್ತೆ. ಸೊ ಯಾವ ರೀತಿ ನಾವು ಮೇನ್ ಪ್ರೋಗ್ರಾಮ್ನಲ್ಲಿ ನ್ಯೂ ಕೀವರ್ಡ್ನ ಯೂಸ್ ಮಾಡ್ತೀವಿ, ಆರ್ ಎನಿವೇರ್ ಯು ಡಿಕ್ಲೇರ್ ಆಬ್ಜೆಕ್ಟ್ ಯು ಹ್ಯಾವ್ ಟು ಯೂಸ್ ನ್ಯೂ ಕೀವರ್ಡ್ ಇನ್ ಸಿ ಶಾರ್ಪ್. ಹಿಯರ್ ಯು ಕ್ಯಾನ್ ಸಿ ಇನ್ ದ ಎಕ್ಸಾಂಪಲ್, ಇಲ್ಲಿ ಕಾರ್ ಅಂತ ಒಂದು ಕ್ಲಾಸ್ ಇದೆ, ಅದಕ್ಕೊಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ಈ ಎಕ್ಸಾಂಪಲ್ ಸಿಂಟ್ಯಾಕ್ಸ್ ನಿಮ್ಗೆ ಗೊತ್ತಿದೆ. ಸೊ ಯು ಕ್ಯಾನ್ ಸಿ ಹಿಯರ್ ಕ್ಲಾಸ್ ನೇಮ್ ಇಸ್ ಎ ನೇಮ್ ಆ್ಯಂಡ್ ರೆಫರ್ ಟು ಮೈ ಕಾರ್ ಈಸ್ ಎನ್ ಆಬ್ಜೆಕ್ಟ್ ಆರ್ ಎ ವೇರಿಯಬಲ್ ಡಿಕ್ಲರೇಷನ್ ಅಂತ ಅನ್ಬೋದು. ಇಟ್ ಈಸ್ ಎ ನೇಮ್ ಆಫ್ ಎನ್ ಆಬ್ಜೆಕ್ಟ್ ಅಂತ ಅನ್ಬೋದು. ಆಫ್ಟರ್ ಈಕ್ವಲ್ಸ್ ಯು ಹ್ಯಾವ್ ಎ ನ್ಯೂ ಕೀವರ್ಡ್ ಆ್ಯಂಡ್ ದೆರ್ ಇಸ್ ಎ ಕನ್ಸ್ಟ್ರಕ್ಟರ್. ಆಬ್ಜೆಕ್ಟ್ ಡಿಕ್ಲೇರ್ ಆಗಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ನ್ಯೂ ಕೀವರ್ಡ್ ಆ್ಯಂಡ್ ಎ ಕನ್ಸ್ಟ್ರಕ್ಟರ್. ನೀವು ಕೀವರ್ಡ್ ಜೊತೆಗೆ ಕನ್ಸ್ಟ್ರಕ್ಟರ್ನ ಯೂಸ್ ಮಾಡ್ತೀವಿ. ಐದರ್ ಇಟ್ ಇಸ್ ಎ ಪ್ಯಾರಾಮೀಟರೈಸ್ಡ್ ಕನ್ಸ್ಟ್ರಕ್ಟರ್ ಆರ್ ಎ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಆರ್ ಬಿಲ್ಟ್ ಇನ್ ಕನ್ಸ್ಟ್ರಕ್ಟರ್, ಯಾವುದಾದ್ರು ಒಂದು ಕನ್ಸ್ಟ್ರಕ್ಟರ್ ಕಾಲ್ ಆಗೇ ಆಗುತ್ತೆ. ಆವಾಗ ಅದು ಆಬ್ಜೆಕ್ಟ್ಗೆ ಮೆಮೊರಿ ಅಲೋಕೇಟ್ ಆಗುತ್ತೆ. ಸೊ ಈ ಡಯಾಗ್ರಾಮಲ್ಲಿ ಅಲ್ಲಿ ತೋರಿಸ್ತಾ ಇದೆ. ಸೊ ವಿ ಆರ್ ರೆಪ್ರೆಸೆಂಟಿಂಗ್ ಟು ಒನ್ ಸೆಕ್ಷನ್ ಇಸ್ ಸ್ಟೇಟೆಡ್ ಆಸ್ ಸ್ಟ್ಯಾಕ್ಸ್, ಅನದರ್ ಸೆಕ್ಷನ್ ಇಸ್ ಸ್ಟೇಟೆಡ್ ಆಸ್ ಹೀಪ್ ಮೆಮೊರಿ. ವಾಟ್ ಈಸ್ ದಿಸ್ ಸ್ಟ್ಯಾಕ್ ಆ್ಯಂಡ್ ಹೀಪ್ ಮೆಮೊರಿ ಅಂತ ಅಂದರೆ, so when we declare a variable or an object, it has to be allocated a block of memory in a program. Where does it goes and where we can find the location of a variables or an object. Object declare ಆದ ತಕ್ಷಣ its memory is going to allocate in a heap memory. ನಾವಿಲ್ಲಿ heap ಅಂತ ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಈ heap memoryನಲ್ಲಿ ಮೆಮೊರಿ ಹೋಗಿ ವೇರಿಯಬಲ್ಗೆ ಒಂದು ಬ್ಲಾಕ್ ಆಫ್ ಮೆಮೊರಿ ಅಲೋಕೇಟ್ ಆಗುತ್ತೆ. ಹಿಯರ್ ಯು ವಿಲ್ ಗೆಟ್ ಲಾಟ್ ಆಫ್ ಕನ್ಫ್ಯೂಸಿಂಗ್ ವರ್ಡ್. ಬ್ಲಾಕ್ ಆಫ್ ಮೆಮೊರಿ, ಆಬ್ಜೆಕ್ಟ್, ವೇರಿಯಬಲ್ ನಾವು ಕಾಂಟ್ರಡಿಕ್ಟರಿ ಆಗಿ ಯೂಸ್ ಮಾಡ್ತಾ ಇರ್ತೀವಿ, ರಿಪಿಟೇಟಿವ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್ ಇನ್ ವೆರಿ ಡೀಟೇಲ್, ಅಥವಾ ಒಂದು ಕ್ಲಿಯರ್ ಪಿಕ್ಚರ್ ತಗೋಬೇಕು. ಮೆಮೊರಿ ಅಂದ್ರೇನು, ಬ್ಲಾಕ್ ಆಫ್ ಮೆಮೊರಿ ಅಂದ್ರೇನು, ಆಬ್ಜೆಕ್ಟ್ ಅಂದ್ರೇನು, ವೇರಿಯಬಲ್ ಅಂದ್ರೇನು, ದ ನೇಮ್ ಆಫ್ ದ ವೇರಿಯಬಲ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಆಬ್ಜೆಕ್ಟ್ನ ವೇರಿಯಬಲ್ಗೆ ಒಂದು ನೇಮ್ ಇರುತ್ತೆ. ಇಟ್ ಲುಕ್ಸ್ ಒನ್ ಆ್ಯಂಡ್ ದ ಸೇಮ್ ಮೋಸ್ಟ್ ಆಫ್ ದ ಟೈಮ್. ಪ್ರೋಗ್ರಾಮ್ನಲ್ಲಿ ಸಿಂಟ್ಯಾಕ್ಲಿ ಡಿಫ್ರೆನ್ಸ್ ಇರಲ್ಲ, ಬಟ್ ದ ವೇ ಇಟ್ ಹ್ಯಾಂಡಲ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಇಟ್ ಆಬ್ಜೆಕ್ಟ್ ಆ್ಯಂಡ್ ವೇರಿಯಬಲ್ ಮೇಕ್ಸ್ ಎ ಡಿಫ್ರೆನ್ಸ್. ಸೊ ಇಲ್ಲಿ ನಾವು ಹೀಪಲ್ಲಿ ದ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಒರಿಜಿನಲ್ ಬ್ಲಾಕ್ ಆಫ್ ಮೆಮೊರಿ ಎಲ್ಲಿರುತ್ತೆ ಅಂದರೆ ಹೀಪಲ್ಲಿರುತ್ತೆ. ಸೊ ಬ್ಲಾಕ್ ಆಫ್ ಮೆಮೊರಿ ಹೀಪಲ್ಲಿ ಅಲೋಕೇಟ್ ಆದಮೇಲೆ ಇಟ್ ಹ್ಯಾಸ್ ಟು ಬಿ ಎ ರೆಫರೆನ್ಸ್ ವೇರಿಯಬಲ್ ಇರಬೇಕು, ಅಥವಾ ನೇಮ್ ಆಫ್ ಎ ವೇರಿಯಬಲ್ ಒಂದು ಪಾಯಿಂಟರ್ ಥರ ಇರಬೇಕು, ಒಂದು ರೆಫರೆನ್ಸ್ ಇರಬೇಕು. ಆ ರೆಫರೆನ್ಸ್ನ ನಾವು ನೇಮ್ ಏನು ಕೊಟ್ಟಿದ್ದೀವಿ, ದಟ್ ದ ನೇಮ್ ಆಫ್ ದ ವೇರಿಯಬಲ್ ಈಸ್ ಎ ರೆಫರೆನ್ಸ್. ರೆಫರ್ ಟು ಮೈ ಕಾರ್ ಅಂತ ಏನಿದೆ, ದಿಸ್ ಇಸ್ ಎ ವೇರಿಯಬಲ್ ಆರ್ ಎ ಆಬ್ಜೆಕ್ಟ್ ನೇಮ್ ವಿಚ್ ಈಸ್ ಪಾಯಿಂಟಿಂಗ್ ಟು ದ ಮೆಮೊರಿ ಬ್ಲಾಕ್ ಆಫ್ ಮೆಮೊರಿ ಅಲೋಕೇಟೆಡ್ ಇನ್ ಹೀಪ್. ಹೀಪಲ್ಲಿ ಒಂದು ಸೆಟ್ ಆಫ್ ಬ್ಲಾಕ್ ಆಫ್ ಮೆಮೊರಿ ಇದೆ, ಅದು ಅಲೋಕೇಟ್ ಆಗಿದೆ ಫಾರ್ ಯುವರ್ ಕ್ಲಾಸ್. ಕಾರ್ ಅನ್ನೋ ಒಂದು ಕ್ಲಾಸ್ಗೆ ಆಬ್ಜೆಕ್ಟ್ಗೆ ಅಲೋಕೇಟ್ ಆಗಿದೆ, ಅದಕ್ಕೊಂದು ರೆಫರೆನ್ಸ್ ನೇಮ್ ಇದೆ, ಅದನ್ನು ನಾವು ವೇರಿಯಬಲ್ ನೇಮ್ ಅಂತ ಡಿಫೈನ್ ಮಾಡಿದ್ದೀವಿ. .NET ಫ್ರೇಮ್ವರ್ಕಲ್ಲಿ there is no explicit methods or destructor is required to handle memory deallocation. So once the memory is created in heap, ಅದು ಮೂರು ರೀತಿಯ ಜನರೇಷನಲ್ಲಿ ವೇರಿಯೇಷನ್ ತಗೊಳುತ್ತೆ. ಸೊ ವಾಟ್ ಈಸ್ ದಿಸ್ ಜನರೇಷನ್ ಅಂದರೆ, ಸೊ ದ ಸ್ಟೇಜಸ್ ಆಫ್ ಮೆಮೊರಿ, ಹೌ ಲಾಂಗ್ ಇಟ್ ಈಸ್ ಸ್ಟೇಯಿಂಗ್ ಇನ್ ಹೀಪ್ ಅನ್ನೋದ್ರ ಮೇಲೆ ನಾವು ಜನರೇಷನ್ಸ್ನ ಡಿಫೈನ್ ಮಾಡ್ಬೋದು. ಸೊ ಸಿಂಪಲ್ ಜನರೇಷನ್ಸ್ ಆರ್ ದೇರ್ ಆರ್ ಕ್ಲಾಸಿಫೈಡ್ ಇಂಟು 3 ಮೇಜರ್ ಜನರೇಷನ್, ಜಸ್ಟ್ ಬಿ ಫ್ರೀ ಹೌ ದ ಆಬ್ಜೆಕ್ಟ್ಸ್ ಆರ್ ಬೀಯಿಂಗ್ ಯೂಸ್ಡ್ ಅಂತ. So once the object is created, that object is currently in a general state 0, generation 0 ನಲ್ಲಿ ಇರುತ್ತೆ. ಸೊ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಆದ ತಕ್ಷಣ ಅದು ಯಾವ ಜನರೇಷನ್ ಇರುತ್ತೆ, ಇಟ್ ಈಸ್ ಇನ್ ದ ಸ್ಟೇಟ್ ಆಫ್ ಜನರೇಷನ್ 0. ಜನರೇಷನ್ 0ನಲ್ಲಿ ಅದು ಇದೆ ಅಂತ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ಆಬ್ಜೆಕ್ಟ್ಸ್ ಆರ್ ಬೇಸ್ಡ್ ಆನ್ ದ ಹೌ ಫ್ರೀಕ್ವೆಂಟ್ಲಿ ಇಟ್ ಈಸ್ ಯೂಸ್ಡ್ ಅನ್ನೋದ್ರ ಮೇಲೆ ಆಬ್ಜೆಕ್ಟ್ ಜನರೇಷನ್ನ ಇನ್ನೂ 2 ಜನರೇಷನ್ ನಾವು ಡಿಫೈನ್ ಮಾಡ್ಬೋದು. ಸೊ ಜನರೇಷನ್ 1ನಲ್ಲಿ ದ ಆಬ್ಜೆಕ್ಟ್ಸ್ ದಟ್ ಆರ್ ಲೊಕೇಟೆಡ್ ಕಲೆಕ್ಟೆಡ್ ಲೆಸ್ ಫ್ರೀಕ್ವೆಂಟ್ಲಿ ದ್ಯಾನ್ ಜನರೇಷನ್ 0. 0ಗಿಂತ ಇನ್ನೊಂದು ಸ್ವಲ್ಪ ಲೆಸ್ ಫ್ರೀಕ್ವೆಂಟಾಗಿ ಆಕ್ಸೆಸ್ ಮಾಡುತ್ತಿರೋ ಅಂಥದ್ದನ್ನ ಜನರೇಷನ್
ಒನ್ನಲ್ಲಿ ನಾವು ನೋಡ್ಬೋದು. ಇನ್ನೊಂದು ಟರ್ಮ್ ಹೇಳೋದಾದರೆ, ಸೊ ನ್ಯೂಲಿ ಕ್ರಿಯೇಟೆಡ್ ಜನರೇಷನ್ 0 ಅದಕ್ಕಿಂತ ಫಾರ್ ಎಕ್ಸಾಂಪಲ್ 1 hour ಆಫ್ ಟೈಮ್ ಆಗಿದೆ ಅಂತ ಅಂದರೆ ಅದನ್ನು ಆ ಜನರೇಷನ್ ಲಾಂಗ್ ಲಿವ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಹೀಪಲ್ಲಿ 0 ಬಂದು ಸ್ವಲ್ಪ ಹೊತ್ತಾಗಿದೆ, ಇಟ್ ಹ್ಯಾಸ್ ಸ್ಪೆಂಡ್ ಸಮ್ ಟೈಮ್ ಹೀಪ್ ಮೆಮೊರಿ ಅನ್ನೋದು. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಡಿವೈಡ್ ಎಸ್ ಟೈಮ್ ಸ್ಲಾಟ್. 1 hour ಆಗಿದ್ದರೆ ಅದು ಜನರೇಷನ್ 1ಗೆ, 2 hours ಆಗಿದ್ದರೆ ಅದು ಜನರೇಷನ್ 2ಗೆ ಅಂತ ಬೇಸ್ಡ್ ಆನ್ ದ ಹೌ ಮಚ್ ಲಾಂಗ್ ಇಟ್ಸ್ ಪ್ರೆಸೆಂಟ್ ಇನ್ ದ ಹೀಪ್ ಮೆಮೊರಿ ಅನ್ನೋದ್ರ ಮೇಲೆ ನಾವು ಜನರೇಷನ್ನ ಕ್ಲಾಸಿಫೈ ಮಾಡ್ಬೋದು. ಆ್ಯಂಡ್ ಅಲಾಂಗ್ ವಿತ್ ದಟ್ ಹೌ ಫ್ರೀಕ್ವೆಂಟ್ಲಿ ಇಟ್ ಆಕ್ಸೆಸ್ಡ್ ಅಂತ. ಒನ್ಸ್ ದ ಆಬ್ಜೆಕ್ಟ್ ಈಸ್ ಕ್ರಿಯೇಟೆಡ್ ಆ್ಯಂಡ್ ಫ್ರೀಕ್ವೆಂಟಾಗಿ ಆಕ್ಸೆಸ್ ಮಾಡ್ತಾ ಇದೆ ಆ್ಯಂಡ್ ಇಟ್ ಈಸ್ ಪ್ರೆಸೆಂಟ್ ಫಾರ್ ದ ಲಾಂಗ್ ಟೈಮ್ ಅಂದರೂ ಕೂಡ ಆಗ ಜನರೇಷನ್ 1ನಲ್ಲೇ ಅದನ್ನು ರೀಟೈಮ್ ಮಾಡ್ಕೊಳುತ್ತೆ. ಫ್ರೀಕ್ವೆಂಟಾಗಿ ಆಕ್ಸೆಸ್ ಮಾಡ್ತಾ ಇಲ್ಲ ಬಟ್ ಆಲ್ಸೋ ಲಾಂಗ್ ಲೈವ್ ಆಗಿದೆ ಅಂದಾಗ, ಇಟ್ ಈಸ್ ಪ್ರೆಸೆಂಟ್ ಫಾರ್ ದ ಲಾಂಗ್ ಟೈಮ್ ಅಂದಾಗ ಅದನ್ನು ಜನರೇಷನ್ 2ಗೆ ನಾವು ಮೂವ್ ಮಾಡ್ಬೋದು. ದ ಫ್ರೀಕ್ವೆನ್ಸಿ ಆಫ್ ಆಕ್ಸೆಸ್ ಆ್ಯಂಡ್ ದ ಟೈಮ್ ಆಫ್ ಇಟ್ಸ್ ಕ್ರಿಯೇಷನ್, ಹೌ ಲಾಂಗ್ ಇಟ್ಸ್ ಪ್ರೆಸೆಂಟ್ ಇನ್ ದ ಮೆಮೊರಿ ಅನ್ನೋದ್ರ ಮೇಲೆ ಇದು ಮೂರು ಒಂದು ಪರ್ಸ್ಪೆಕ್ಟಿವ್ಲಿ ಒಂದು ಇಟ್ ಬೇಸ್ಡ್ ಆನ್ ಎನಿ ಪ್ರೋಗ್ರಾಮಿಂಗ್ ಆರ್ ಕಂಪೈಲರ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಇಟ್ ಆಬ್ಜೆಕ್ಟ್ಸ್ ಮೆಮೊರಿ ಲೊಕೇಶನ್ ಈಸ್ ಮೂವ್ಡ್ ಮೇಂಟೈನ್ಡ್ ಇನ್ ಡಿಫ್ರೆಂಟ್ ಜನರೇಷನಲ್ಲಿ ಕಲೆಕ್ಟಿವ್ ಆಗಿರುತ್ತೆ, ಒಂದು ಗ್ರೂಪಿಂಗ್ ಥರ ಇದು. ದಿಸ್ ಜನರೇಷನ್ಸ್ ಆರ್ ಕ್ರಿಯೇಟೆಡ್ ಬೈ ಗಾರ್ಬೇಜ್ ಕಲೆಕ್ಟರ್. ಒಂದು ಗಾರ್ಬೇಜ್ ಕಲೆಕ್ಟರ್ ಅಂತ ಒಂದು ಟೂಲ್ನ ನಾವು ಕೆಲವೊಮ್ಮೆ ನೋಡಿದ್ದೀವಿ, ಸ್ಟಡಿ ಮಾಡಿದ್ದೀವಿ. ವಿ ಹ್ಯಾವ್ ಮೆನ್ಷನ್ ಇನ್ C#. .NET ಫ್ರೇಮ್ವರ್ಕ್ಲಿ ಒನ್ ಆಫ್ ದ ಬೆಸ್ಟ್ ಫೀಚರ್ ಆ್ಯಂಡ್ ವಿಚ್ ಈಸ್ ಅ ಕೀ ಫೀಚರ್ ವಿಚ್ ಇಂಪ್ರೂವ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಎನ್ .NET ಆರ್ ಎನಿ C# ಪ್ರೋಗ್ರಾಮಿಂಗ್ ಅಂದರೆ ದಟ್ ಈಸ್ ಅ ಗಾರ್ಬೇಜ್ ಕಲೆಕ್ಷನ್. ಸೊ ವೇರ್ ಇಟ್ ಈಸ್ ಇಲ್ಲಿ ಸಿ ಪ್ರೋಗ್ರಾಮಲ್ಲಿ ಅಥವಾ C# ನೀವು ಯಾವುದೇ ಒಂದು ಮೆಮೊರಿ ಹ್ಯಾಂಡ್ಲಿಂಗ್ ಮೆಥಡ್ಸ್ನ ಎಕ್ಸ್ಪ್ಲಿಸಿಟಾಗಿ ರನ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ ದಿಸ್ ಜನರೇಷನ್ ಕ್ರಿಯೇಷನ್ ಮಾಡಿಕೊಂಡು ಆಬ್ಜೆಕ್ಟ್ನ ಅನ್ಯೂಸ್ಡ್ ಮೆಮೊರಿನ ಫ್ರೀ ಮಾಡೋ ಅಂಥ ವರ್ಕ್ ವಿಲ್ ಹ್ಯಾಂಡಲ್ಡ್ ಬೈ garbage collector in C#. So here we can see some symbolic representation of how the generation of objects are moved from one generation to another. This job is done by garbage collector in C#. Their objects create ಮಾಡಿರ್ತೀವಿ, memory create ಆಗಿರುತ್ತೆ. Here there is a lot of them. So by the end of the program this destructor will be automatically executed by ಕಂಪೈಲರ್. ನೀವು ಎಕ್ಸ್ಪ್ಲಿಸಿಟಾಗಿ ಡಿಸ್ಟ್ರಕ್ಟರ್ನ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಆವಾಗ ಏನಾಗುತ್ತೆ, ದಿಸ್ ಫಂಕ್ಷನ್ ವರ್ಕ್ಸ್ ಆಸ್ ಎ ಫೈನಲೈಸ್ ಫಂಕ್ಷನ್ ಆಫ್ reallocation or deallocation of memory. Explicitly deallocates the memory which is acquired by object in the process of execution. ಪ್ರೋಗ್ರಾಮಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ಅಲೋಕೇಟ್ ಆಗಿರೋಂಥ ಮೆಮೊರಿನ ಆ ಕ್ಲಾಸ್ದು ಡಿಸ್ಟ್ರಕ್ಟರ್ಗಳು ರಿಲೀಸ್ ಮಾಡ್ತವೆ. ಸೊ ಎಕ್ಸ್ಪ್ಲಿಸಿಟಾಗಿ ಆಬ್ಜೆಕ್ಟ್ ರಿಲೇಟೆಡ್ ಫಂಕ್ಷನ್ ಇದ್ದರೆ ಅದು ಎಕ್ಸ್ಪ್ಲಿಸಿಟಾಗಿ ರಿಲೀಸ್ ಆಗ್ತದೆ. ಅಲಾಂಗ್ ವಿತ್ ದ ಪ್ರಾಪರ್ಟೀಸ್ ಆಫ್ ಡಿಸ್ಟ್ರಕ್ಟರ್, iDisposable has interface provides you the way to handle unmanaged resources explicitly. So finalize method kuda another method to manage the memory unmanaged resources explicitly. So program ಅಲ್ಲಿ ನಾವು ಪಾಯಿಂಟರ್ಗಳು ಅಥವಾ ಫೈಲ್ ಹ್ಯಾಂಡ್ಲಿಂಗ್ ಇದನ್ನು ಯೂಸ್ ಮಾಡಿದರೆ, ಡೇಟಾಬೇಸ್ ಕನೆಕ್ಷನ್ ಅಥವಾ ಫೈಲ್ ಹ್ಯಾಂಡ್ಲಿಂಗ್ ಈ ರೀತಿ ಯೂಸ್ ಮಾಡಿದರೆ, ಇದಕ್ಕೆ ಯೂಸ್ ಮಾಡಿದಂಥ ಫಂಕ್ಷನ್ಗಳಿಗೆ ಎಕ್ಸ್ಪ್ಲಿಸಿಟಾಗಿ ಗಾರ್ಬೇಜ್ ಕಲೆಕ್ಷನ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಆಗ ನಾವು ಎಕ್ಸ್ಪ್ಲಿಸಿಟಾಗಿ ಫೈನಲೈಸ್ ಮೆಥಡ್ ಆರ್ ಫೈನಲಿ ಮೆಥಡ್ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಮ್ಯಾಪ್ ಆ್ಯಂಡ್ ರಿಮೂವ್ ದ ನಲ್ ಮಾಡಬೇಕಾಗುತ್ತೆ. ಅಲೋಕೇಟ್ ಆಗಿರೋಂಥ ಮೆಮೊರಿ ಅಥವಾ ಪಾಯಿಂಟರ್ಸ್ನ ನಲ್ ಮಾಡಬೇಕಾಗುತ್ತೆ. ಆಗ ಇಲ್ಲಿ ಫೈನಲಿ ಮೆಥಡ್ ಯಾವ ರೀತಿ ಇಂಪೋರ್ಟ್ ಆಗುತ್ತೆ, ದಿಸ್ ಟಾಪಿಕ್ ಯಾವ ರೀತಿ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ಗೆ ಇನ್ವಾಲ್ವ್ ಆಗುತ್ತೆ ಅನ್ನೋದಕ್ಕೆ ದಿಸ್ ಈಸ್ ದ ಮೆಥಡ್ ವಿಚ್ ಇಂಟರ್ಲಿಂಕ್ಸ್ ದ ಆಬ್ಜೆಕ್ಟ್ ಲೈಫ್ ಸೈಕಲ್ ಅಂಡ್ ಫೈನಲ್ ಮೆಥಡ್ಸ್ ಆ್ಯಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. So garbage collector ಅಲ್ಲಿ there is a application which is called as roots, which identifies the which objects are not currently connected to any program ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ರೂಟ್ ಅಪ್ಲಿಕೇಶನ್ ವಿಲ್ ಡೂ ದ ಜಾಬ್ ಆಫ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್. ಸೊ ಗಾರ್ಬೇಜ್ ಕಲೆಕ್ಷನಲ್ಲಿ ಪರ್ಪಸ್ ಏನು, ನಾವು ಆಗಲೇ ಹೇಳಿದ್ವಿ, ಇದು ಡಿಲೀಟ್ ಮಾಡುತ್ತೆ, ನೋ ಲಾಂಗರ್ ಲೀಡೆಡ್ ಬೇಡದೇ ಇರೋಂಥ ಆಬ್ಜೆಕ್ಟ್ಗಳನ್ನ ಡಿಲೀಟ್ ಮಾಡುತ್ತೆ. ಗಾರ್ಬೇಜ್ ಕಲೆಕ್ಟರ್ ವಿಲ್ ಡಿಲೀಟ್ ಆರ್ ಫ್ರೀ ದ ಮೆಮೊರಿ ಆಫ್ ಆಬ್ಜೆಕ್ಟ್ ಬ್ಲಾಕ್ಡ್ ವಿಚ್ ಈಸ್ ನೋ ಲಾಂಗರ್ ನೀಡೆಡ್ ಅಂತ ನಾವು ಡಿಫೈನ್ ಮಾಡ್ಬೋದು. ಸೊ ದಿಸ್ ಟು ಡೂ ದಿಸ್ ಪರ್ಪಸ್ ವಿ ನೀಡ್ ಎ ರೆಫರೆನ್ಸ್ ಆಫ್ ಕಲೆಕ್ಷನ್ ಆಫ್ ಯಾವ್ಯಾವ ಆಬ್ಜೆಕ್ಟ್ ಇದೆ, ರೆಫರೆನ್ಸ್ ಬೇಕು ಯಾವ್ಯಾವ ಆಬ್ಜೆಕ್ಟ್ಸ್ಗೆ. ವಿತ್ ದಿಸ್ ರೆಫರೆನ್ಸಸ್ ಟು ವಿಚ್ ಆರ್ ದ ಆಬ್ಜೆಕ್ಟ್ಸ್ ಪ್ರೆಸೆಂಟ್ ಇನ್ ಅ ಪ್ರೋಗ್ರಾಮ್ ಅನ್ನೋದು ಮ್ಯಾನೇಜ್ಡ್ ಬೈ ಅಪ್ಲಿಕೇಶನ್ ರೂಟ್ಸ್. ದಟ್ ಇಸ್ ದ ರೋಲ್ ಆಫ್ ಎ roots ಅನ್ನೋದು. C# has a application which is a roots which is keeps the reference to the all the objects, all the variables present in the current state of processing.
ನಾವಿಲ್ಲಿ ಸ್ಕ್ರೀನಲ್ಲಿ ನೋಡಿದಾಗೆ ರೂಟ್ ಅಪ್ಲಿಕೇಶನ್ ವಿಲ್ ಕಂಟೈನ್ ದ ರೆಫರೆನ್ಸ್ ಟು ದಿಸ್ ಮೆನಿ ಟೂಲ್ಸ್ ಅಟ್ ದ ರನ್ ಟೈಮ್ ಮ್ಯಾನೇಜ್ಡ್ ಬೈ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್. ಗ್ಲೋಬಲ್ ಆಬ್ಜೆಕ್ಟ್ಗಳಿಗೆ ರೆಫರೆನ್ಸ್ ರೂಟಲ್ಲಿರುತ್ತೆ. ಎನಿ ಸ್ಟ್ಯಾಟಿಕ್ ಫೀಲ್ಡ್ಸ್ ಕೂಡ ರೆಫರೆನ್ಸ್ ಇರುತ್ತೆ. ಲೋಕಲ್ ಆಬ್ಜೆಕ್ಟ್ಸ್ ವಿತಿನ್ ಅಪ್ಲಿಕೇಶನ್ ಅದಕ್ಕೂ ಕೂಡ ರೆಫರೆನ್ಸ್ ರೂಟಲ್ಲಿ ಇರುತ್ತೆ. ಆಬ್ಜೆಕ್ಟ್ ಪ್ಯಾರಾಮೀಟರ್ಸ್, ಆಬ್ಜೆಕ್ಟ್ ವೆಯ್ಟಿಂಗ್, ಇನಿಷಿಯಲೈಸ್ಡ್, ಫೈನಲೈಸ್ಡ್ ಎಲ್ಲಕ್ಕೂ ಕೂಡ ಒಂದು ರೆಫರೆನ್ಸು ರೂಟಲ್ಲಿ ಮ್ಯಾನೇಜ್ ಮಾಡುತ್ತೆ. ಸೊ ಒನ್ಸ್ ದ ರೂಟ್ ಈಸ್ ಮ್ಯಾನೇಜಿಂಗ್ ಆಲ್ ದೀಸ್ ಅಪ್ಲಿಕೇಶನ್, ರನ್ ಟೈಮಲ್ಲಿ ಗಾರ್ಬೇಜ್ ಕಲೆಕ್ಟರ್ ಯೂಸ್ ದಿಸ್ ಇನ್ಫಾರ್ಮೇಷನ್ ಟು ಇನ್ವೆಸ್ಟಿಗೇಟ್ ದ ಆಬ್ಜೆಕ್ಟ್ಸ್ ಅಂಡ್ ಮ್ಯಾನೇಜ್ಡ್ ಇನ್ ದ ಹೀಪಲ್ಲಿ ಯಾವ್ಯಾವ ಆಬ್ಜೆಕ್ಟ್ ಇದೆ ಅನ್ನೋದನ್ನು ಗಾರ್ಬೇಜ್ ಕಲೆಕ್ಟರು ಯೂಸಿಂಗ್ ದಿಸ್ ವಿಲ್ ಫೈಂಡ್ ಔಟ್. ವಾಟ್ ಆರ್ ದ ಆಬ್ಜೆಕ್ಟ್ಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಮ್ಯಾಪಿಂಗ್ ಮಾಡುತ್ತೆ. ಗಾರ್ಬೇಜ್ ಕಲೆಕ್ಷನ್ process will use this root information to find out which are the objects are not connected or not reachable by the application ಅನ್ನೋದನ್ನ ಫೈಂಡ್ ಔಟ್ ಮಾಡುತ್ತೆ. ನಾವು ನೋಡ್ಬೋದು. ಸೊ ಹಿಯರ್ these are objects created by the program. So we have this many projects, this many objects in a program which are currently being executed. So once the program is reached up by the end of its execution, aga garbage collector will do the process of which are the reachable code and unreachable code. There may be process still pending at the next levels. So from this diagram we can see that heap memory, so ಇಷ್ಟು ಇದ್ದಿದಂಥ ಆಬ್ಜೆಕ್ಟ್ಗಳಲ್ಲಿ ಸಿ ಆ್ಯಂಡ್ ಡಿಗೆ ಒಂದು ಎಲ್ಲ ಆಬ್ಜೆಕ್ಟು ನಾವು ಗ್ರಾಫ್ ಬಿಲ್ಡ್ ಮಾಡಿದ್ದೀವಿ ರೀಚಬಲ್ ಬೈ ಪ್ರೋಗ್ರಾಮ್ ಅನ್ನೋದಕ್ಕೆ. ಸೊ ರೂಟ್ ಸ್ಟಾರ್ಟ್ ಆಗುತ್ತೆ, ರೂಟ್ನ ನಾವು ಬಿ ಇಂದ ಶುರು ಮಾಡಿದ್ರೆ ಅಥವಾ ಬೈ ಎಂಡ್ನ ಶುರು ಮಾಡಿದ್ದೀವಿ ಅಂತ ಅಂದರೆ ಜಿಯಿಂದ. ಸೊ ವಿ ಕ್ಯಾನ್ ಗೋಸ್ ಆನ್ ಫೈಂಡಿಂಗ್ ಔಟ್ ದ ರೀಚಬಲ್ ಕೋಡ್ನ ಗ್ರಾಫ್ ಮಾಡ್ತಾ ಬರ್ತೀವಿ. ಎ ಇಂದ ಬಿಗೆ ದಾರಿ ಇದೆ, ಬಿ ಇಂದ ಡಿಗಿದೆ, ಡಿ ಇಂದ ಈಗಿದೆ ಆ್ಯಂಡ್ ಇ ಇಂದ ಸಿಗೆ ನಮಗೆ ಕನೆಕ್ಷನ್ ಸಿಗುತ್ತೆ, ಆಕ್ಸೆಸಿಬಿಲಿಟಿ ಸಿಗುತ್ತೆ. ಬಟ್ ದೇರ್ ವಿ ಮಿಸ್ ಸಮ್ ಆಬ್ಜೆಕ್ಟ್ ಸಚ್ ಆಸ್ ಸಿ ಆ್ಯಂಡ್ ಎಫ್ಗೆ ನಮಗೆ ಕನೆಕ್ಷನ್ ಸಿಗಲ್ಲ. ಯಾವ ರೀತಿ ಕನೆಕ್ಷನ್ ಇಲ್ಲ ಇಲ್ಲಿ. ಎ ಕೂಡ ಒಂದು ರೂಟ್ ಡೈರೆಕ್ಟ್ ಆಕ್ಸೆಸಿಬಲ್ ಇದೆ, ಬಟ್ ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ದೀಸ್ ಆಬ್ಜೆಕ್ಟ್ಗಳಿಗೆ ಕನೆಕ್ಷನ್ ಇಲ್ಲ. ಬಟ್ ದೇರ್ ಆರ್ ಸಮ್ ಮೆಮೊರಿ ಸಚ್ ಆಸ್ ಎ ಸಿ ಆ್ಯಂಡ್ ಎಫ್ ಏನಾಗಿದೆ, ಈ ಆಬ್ಜೆಕ್ಟ್ಗಳಿಗೆ ದೇರ್ ಈಸ್ ನೋ ರೆಫರೆನ್ಸ್ ಅವೈಲಬಲ್, ದೇರ್ ಈಸ್ ನೋ ರೀಚಬಿಲಿಟಿ ಬೈ ಎನಿ ವೇ ಆಫ್ ಆಕ್ಸೆಸಿಂಗ್ ದೋಸ್ ಇನ್ಫಾರ್ಮೇಷನ್. ಈ ರೀತಿ ಒಂದು ಪಾಸಿಬಿಲಿಟಿ ಫೈಂಡ್ ಆಗುತ್ತೆ. ಸೊ ನಮಗೆ ಈ ಫೈಂಡ್ ಆದಾಗ ಏನಾಗುತ್ತೆ, ಇದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಮೂವ್ ಮಾಡ್ತೀವಿ. ಸೊ ಫಸ್ಟ್ ಜನ್ರೇಷನಲ್ಲಿ ಇಷ್ಟು ಉಳ್ಕೊಳುತ್ತೆ, ಯಾವುದು ಆಕ್ಸೆಸಿಬಲ್ ಇದೆ ಅದು ನೆಕ್ಸ್ಟ್ ಜನ್ರೇಷನ್ 1ಗೆ ಮೂವ್ ಆಗುತ್ತೆ. ಇದೇ ರೀತಿ ಬೈ ದ ಎಂಡ್ ಆಫ್ ದ ರೀಚ್ ಆದಾಗ ಲಾಸ್ಟ್ ಜನ್ರೇಷನಲ್ಲಿ ಇಫ್ ದೆರ್ ಈಸ್ ನೋ ಲಾಂಗರ್ ಆಕ್ಸೆಸಿಬಲ್ ಆರ್ ರೀಚಬಲ್ ಅಂತ ಡಿಫೈನ್ಡ್ ಆದಾಗ ಗಾರ್ಬೇಜ್ ಕಲೆಕ್ಟರ್ ವಿಲ್ ಕ್ಲೀನ್ ದಿಸ್ ಮೆಮೊರಿ ಆ್ಯಂಡ್ ಫ್ರೀ ದ ಸ್ಪೇಸ್ ಫಾರ್ ನೆಕ್ಸ್ಟ್ ಯೂಸೇಜ್. So it will solve lot of problems by managing the required objects at runtime. You can graph andre ಏನಿರುತ್ತೆ, it will no longer visit the same route, same or object multiple times. ಒಂದು ನೋಡ್ ಇದ್ದರೆ ಅದು ಮಲ್ಟಿಪಲ್ ಟೈಮ್ಸ್ ವಿಸಿಟ್ ಮಾಡಲ್ಲ. ಇಟ್ ಈಸ್ ಲೈಕ್ ಒಂದ್ಸಲಿ ವಿಸಿಟ್ ಮಾಡಿ ಫಾಲೋ ಅಪ್ ಆಗ್ತಾ ಹೋಗುತ್ತೆ. ಸರ್ಕ್ಯೂಟ್ ಕ್ರಿಯೇಟ್ ಆದರೂ ಕೂಡ ಅದು ಸರ್ಕ್ಯೂಟ್ ಕ್ರಿಯೇಟ್ ಆದ ತಕ್ಷಣ ಸಪ್ರೇಟ್ ಆಗುತ್ತೆ ಆ್ಯಂಡ್ ನ್ಯೂ ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ಆಬ್ಜೆಕ್ಟ್ ಗ್ರಾಫಲ್ಲಿ ಸರ್ಕ್ಯೂಟ್ಸ್ ಇರ್ಬೋದು ಅಥವಾ ಟ್ರೀಸ್ ಇರ್ಬೋದು. ದೇರ್ ಮಸ್ಟ್ ಬಿ ಸಮ್ ವೇ ದ ಆಬ್ಜೆಕ್ಟ್ ಮಸ್ಟ್ ಬಿ ಕನೆಕ್ಟೆಡ್ ಟು ಪ್ರೋಗ್ರಾಮ್. ಇಫ್ ದೇರ್ ಇಸ್ ನೋ ಕನೆಕ್ಷನ್ ಆರ್ ನೋ ಲಾಂಗರ್ ಎನಿ ರೀಚಬಿಲಿಟಿ ದಟ್ ಆಬ್ಜೆಕ್ಟ್, then it is a criteria to move those objects to a next level of garbage collection generation. Move ಮಾಡ್ತಾ ಹೋಗಿ finally it's going to be freed from the memory. So this is how garbage collection will handle objects memory management. Thank you.